ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಗುರುತತ್ವದಿಂದ ಆತ್ಮಜ್ಞಾನ ಪ್ರಾಪ್ತವಾಗುವುದು. ಅದನ್ನು ತಿಳಿಯುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಶ್ಲೋಕ 25. ಗುರುಬುದ್ಧ್ಯಾ ಆತ್ಮಾನಃ ನ ಅನ್ಯತ್ ಸತ್ಯಂ ಸತ್ಯಂ ವರಾನನೆ ತಲ್ಲಭಾರ್ಥಂ ಪ್ರಯತ್ನಾಃ ತು ಕರ್ತವ್ಯ ಚ ಮನೀಷಿಭಿಃ. ಅನುವಾದ: ಶ್ರೀ ಗುರುವಿನಿಂದ ಬೋಧಿಸುವ ಆತ್ಮಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹೇ ಪಾರ್ವತಿ, ಇದು ಸತ್ಯ, ಪರಮಸತ್ಯ ಮತ್ತು ಪ್ರಜ್ಞಾವಂತರಿಂದ ಗುರುತತ್ವವನ್ನು ತಿಳಿಯುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಭಾವಾರ್ಥ: ಶ್ರೀ ಗುರುತತ್ವ ತಿಳಿದರೆ ಇರುವುದೆಲ್ಲವೂ ಆತ್ಮವೇ, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಎನ್ನುವ ಜ್ಞಾನ ಉದಯಿಸುವುದು. ಗುರುಕೃಪೆಯಿಂದ ಆತ್ಮಕ್ಕಿಂತ ಮತ್ತೊಂದು ಅಂಶ ಈ ಬ್ರಹ್ಮಾಂಡದಲ್ಲಿಲ್ಲ ಎನ್ನುವುದು ಅರಿವಾಗುವುದು. ಆತ್ಮದ ಬಗ್ಗೆ ಜ್ಞಾನವಿದ್ದರೂ ಅದು ಅನುಭವಕ್ಕೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ಗುರುತತ್ವವನ್ನು ತಿಳಿಯುವುದು ಬಹಳ ಅವಶ್ಯಕ. ನಾನು ಎಂದ ಕ್ಷಣ ಈ ದೇಹ ದೃಷ್ಟಿಗೆ ಗೋಚರವಾಗುತ್ತದೆ. ನಾನು ಎಂದ ಕ್ಷಣ ಸರ್ವವ್ಯಾಪಕವಾದ ಚೈತನ್ಯವೆಂದು ಅರಿಯಬೇಕು. ಇರುವುದೆಲ್ಲ ಆತ್ಮ, ಆತ್ಮವನ್ನು ಬಿಟ್ಟು ಮತ್ತೊಂದಿಲ್ಲ ಮತ್ತು ಆ ಆತ್ಮ ನಾನೇ ಎನ್ನುವ ಭಾವವೇ ಮುಕ್ತಿ. ಇದು ಮುಮುಕ್ಷುವಿನ ಗುರಿಯಾಗಿರುವುದು. ಈ ಸಾರವನ್ನು ಅರಿಯುವ ಮೊದಲು ಗುರುತತ್ವವನ್ನು ತಿಳಿದು ಗುರುವಿಗೆ ಶರಣಾಗಬೇಕು. ಆತ್ಮಾನಾತ್ಮ ವಿವೇಕವಂತ ಮಾನವನು ಸರ್ವೋತ್ಕೃಷ್ಟವಾದ ಗುರುತತ್ವವನ್ನು ಅರಿಯಲು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ನಿರಾಕಾರ ನಿರ್ಗುಣ ಪರಮಾತ್ಮನು ಪರಮ ಪ್ರೇಮದಿಂದ ಸಾಕಾರ ರೂಪದಲ್ಲಿ ಬರ್ತಾನೆ. ಬ್ರಹ್ಮತತ್ವವು ಕೋಟಿಗೊಬ್ಬನಿಗೆ ಅನುಭವಕ್ಕೆ ಬಂದು ಅವನ ಮೂಲಕ ಲೋಕಕ್ಕೆ, ಜೀವಿಗಳಿಗೆ ತಿಳಿಯಪಡಿಸುವ ಸನ್ನಿವೇಶ ಇರುತ್ತೆ. ಯಾಕಂದರೆ ಪರಮಾತ್ಮ ಗೋಚರನಾಗಿಯೂ ಇರಬಲ್ಲ, ಅಗೋಚರನಾಗಿಯೂ ಇರಬಲ್ಲ. ಆ ರೀತಿ ಸಾಕಾರನಾಗಿರ್ತಕ್ಕಂಥ ಗುರುವಿನ ವಾಕ್ಯವನ್ನು ಪರಿಪಾಲನೆ ಮಾಡಿದರೆ ಸಾಕು, ಅನುಗ್ರಹಿಸ್ತಾನೆ. ಗುರು ಸೇವೆಯನ್ನು ಮಾಡಿಯೂ ಅದೇ ಸ್ಥಿತಿಯನ್ನೇ, ಘನತತ್ವವನ್ನೇ ಪಡೆಯಬಹುದು. ಗುರು ಹೇಳೋದು ಒಂದೇ ವಾಕ್ಯ, ಇದು ನಶ್ವರ. ನೀನು ಶರೀರ ಅಲ್ಲ, ನೀನು ಪರಮಾತ್ಮನೇ ಆಗಿದ್ದೀಯ. ಶಿವಾನುಗ್ರಹ, ಪುಟ 46.